ನೋಡಿ, ಕಿಂಗ್ ದ ಲಯನ್ ಟಾಪಲ್ಲಿದೆ, ಸಿಂಹ. ನೋಡಿ ಇಲ್ಲಿ ಪ್ರೊಡ್ಯೂಸರ್ಸ್ ಏನಾಗುತ್ತೆ, ತುಂಬಾನೇ ಇರುತ್ತೆ ಸಸ್ಯಗಳು. ಈ ಸಸ್ಯ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು ಎಷ್ಟು ಬೇಕ್ರಿ. ನೋಡ್ರಿ, ಇಲ್ಲಿ ರ್ಯಾಬಿಟ್ ಇದೆ, ಡಿಯರ್ ಇದೆ, ಎಷ್ಟು ಪ್ರಾಣಿಗಳು ಸಿಗುತ್ತೆ. ಅದ್ರ ಬಯೋಮಾಸ್ ಏನಾಗುತ್ತೆ ನೋಡಿ, ಸಸ್ಯಗಳು ತೂಕ ಹಾಕಿದ್ರೆ ಎಷ್ಟು ಬರುತ್ತೆ, ಒಂದು 1000 kg ತಗೋಣ ಅಂದ್ರೆ 1 ಟನ್ ತಗೊಂಡಿದ್ದಾರೆ ಇಲ್ಲಿ. 1 ಟನ್ ರೀ, 1 ಟನ್ ತಗೊಂಡಿದ್ದಾರೆ. ಓಕೆನಾ, ಈ 1 ಟನ್ ಇದೆಯಲ್ಲ, ಇದ್ರ ಬಯೋಮಾಸು ಇಷ್ಟಿದೆ. ಇಷ್ಟು ಸಸ್ಯ ಆಹಾರವನ್ನ, ಒಂದು ಎನರ್ಜಿ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಎನರ್ಜಿ ನಾವು ತೂಕ ಮಾಡೋಣ. ಈ ಬಯೋಮಾಸ್ ತೂಕ ಮಾಡೋಣ. 1000 kg ಇದೆ ಅಂದ್ರೆ ಅದನ್ನ ತಿಂದು ಬದುಕ್ತಕ್ಕಂಥ ಈ ಪ್ರಾಣಿಗಳು ಎಷ್ಟಿರುತ್ತೆ, ಒಂದು 100 kg, 100 kg ಇರ್ಬೋದಲ್ವಾ. ಒಂದು 10 ಮೊಲ ಹಾಕಿದ್ರೆ ಒಂದು 100 kg ಆಗುತ್ತೆ. ಬೇಡ, ಒಂದು 5 ಮೊಲ ಹಾಕೋಣ, 20 kg. ಒಂದು 2 ಜಿಂಕೆ ಹಾಕೋಣ, 50 kg, 100 kg ಆಗುತ್ತೆ. ಇವು ತಿಂದು ಬದುಕ್ತಕ್ಕಂಥದ್ದು. ಇದೆಷ್ಟು ತಿನ್ನುತ್ತೆ, ಇರೋದು ಆಲ್ಮೋಸ್ಟ್ ತಿಂತಾ ಹೋಗುತ್ತೆ, ಜಾಸ್ತಿನೇ ತಿನ್ನುತ್ತೆ. ಆಮೇಲೆ ಏನಾಗುತ್ತೆ, ಅದ್ರ ಮೇಲೆ ಇರೋದು ಒಂದು ನರಿ ಇದೆ, ಇಲ್ಲಿ ಫಾಕ್ಸ್ ಇದೆ. ಇದು ಪ್ರೈಮರಿ ಕಾರ್ನಿವೋರು, ಮೊದಲನೇ ಮಾಂಸಾಹಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದು ಒಂದು ಎಷ್ಟು ತಿನ್ನುತ್ತೆ ಅಂದ್ರೆ ಒಂದು 10 kg ಆಹಾರ ತಿನ್ಬೋದಾ. ಇದು 100 kg ಆಹಾರ ತಿನ್ಬೋದು. ಇದು 10 ಜನಕ್ಕೆ ಕೊಡುತ್ತೆ ಆಹಾರನ. ಇದು ಒಂದು 10 kg ಮಾಂಸ ತಿನ್ನುತ್ತೆ, ಇನ್ನುಳಿದು ವೇಸ್ಟ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಇಲ್ಲಿ 100 kg ತಿಂತ ಇನ್ನು 900 kg ವೇಸ್ಟ್ ಆಯಿತು, ಒಣಗೋಗುತ್ತೆ ಎಷ್ಟೊಂದು ಹುಲ್ಲು. ಇಲ್ಲೇನಾಗುತ್ತೆ, 100 kg ಇದು ಆಹಾರನ ತಿಂದಿರುತ್ತೆ, 900 kg ಇಲ್ಲಿ ವೇಸ್ಟ್ ಆಯಿತು. ಅಂದರೆ 10% ಅಷ್ಟೇ ಇದು ಯೂಸ್ ಮಾಡ್ಕೊಂಡಿದ್ದು, ಕನ್ಸ್ಯೂಮ್ ಮಾಡಿದ್ದು. 90% ವೇಸ್ಟ್ ಆಗುತ್ತಿದೆ ಫುಡ್. ಆಮೇಲೆ ಏನಾಗುತ್ತೆ, ಇದರಲ್ಲೂ 10% ಅಷ್ಟೇ ಫುಡ್ ತಿನ್ನೋದು. ಜಿಂಕೆಯಿಂದ ತಗೊಳೋದು 10% ಫುಡ್ ಅಲ್ವಾ. ಆಮೇಲೆ ಏನು ಮಾಡುತ್ತೆ, ಈ ಸಿಂಹ ಏನು ಮಾಡುತ್ತೆ, ಇದರಿಂದ ತಿಂತಕ್ಕಂಥದ್ದು ಒಂದು 10%. ಅದನ್ನು 1 kg ಮಾಂಸ ತಿನ್ಬೋದು ಈ ಒಂದು ನರಿಯಿಂದ. 90% ವೇಸ್ಟ್ ಆಗ್ತಿದೆ. ಇಲ್ಲೇನಾಗುತ್ತೆ, 10% ಅಷ್ಟೇ ಎನರ್ಜಿ ಯುಟಿಲೈಸ್ ಆಗ್ತಾ ಇದೆ. ವಾತಾವರಣದಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಫುಡ್ಡು 10% ಅಷ್ಟೇ ಯೂಸ್ ಆಗ್ತಾ ಇರೋದು. 90% ಏನಾಗ್ತಿದೆ, ವೇಸ್ಟ್ ಆಗ್ತಾ ಇದೆ. ಯಾರು ಯೂಸ್ ಮಾಡ್ತಾ ಇಲ್ಲ. ಅದರಿಂದ ನಾವು ಈ ಬಯೋಮಾಸ್ನ ಏನು ಮಾಡ್ತೀವಿ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಈಸಿಯಾಗಿ ಅರ್ಥ ಮಾಡ್ಕೊತೀವಿ ಅಷ್ಟೇ ಅಲ್ವಾ. ಮೇಲೋದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಬಯೋಮಾಸ್ನ ಸಂಖ್ಯೆ, ಹಾಗೆ ಎನರ್ಜಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಅಪ್ರೈಟ್ ಪಿರಮಿಡಲ್ಲಿ. ಹಾಗೆ ನಾವು ಇನ್ವರ್ಟೆಡ್ ಪಿರಮಿಡ್ ನೋಡೋಣ. ಅದೇ ತಲೆ ಕೆಳಗಾಗಿರೋಂಥ ಒಂದು ಪಿರಮಿಡ್ನ ನೋಡೋಣ. ಈ ಥರ ಇರೋದು, ನಾವಾಗಲೇ ತೋರಿಸಿದ್ನಲ್ಲ, ಈ ಥರ ಇದೆ. ಇದನ್ನು ಅಕ್ವಾಟಿಕ್ ಒಂದು ಎಕೋಸಿಸ್ಟಮಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದು ಜಲವಾಸಿ ಪರಿಸರ ವ್ಯವಸ್ಥೆನ ಕೆಳಗಡೆ ತೋರಿಸಿದ್ನಲ್ಲ, ಆ ಥರ ಇದೆ. ಇದರಲ್ಲಿ ಏನಾಗುತ್ತೆ, ಮೇಲೆ ಪಿರಮಿಡ್ನ ತಲೆ ಕೆಳಗಾದ ಒಂದು ರೂಪ ನೋಡ್ತೀವಿ, ಉಲ್ಟಾ ಪಲ್ಟಾ ಇನ್ವರ್ಟೆಡ್. ಇಲ್ಲೇನಾಗುತ್ತೆ, ಪರಿಸರದಲ್ಲಿ ಅಂದರೆ ಪ್ರೊಡ್ಯೂಸರ್ಸ್ಗಳು ಒಂದು ಸಣ್ಣ ಫೈಟೋಪ್ಲಾಂಕ್ಟನ್ಗಳಾಗಿರುತ್ತೆ. ಅಂದರೆ ನೀರಲ್ಲಿ ಇರ್ತಕ್ಕಂಥ ಸಸ್ಯ ವರ್ಗಗಳನ್ನ ಫೈಟೋಪ್ಲಾಂಕ್ಟನ್ಗಳು ಅಂತೇಳಿ ಕರಿತೇವೆ. ಅವು ಆಹಾರವನ್ನು ತಯಾರಿಸ್ತವೆ. ಇವು ವೇಗವಾಗಿ ಬೆಳೆಯುತ್ತೆ ಅಲ್ವಾ, ಮತ್ತು ಸಂತಾನೋತ್ಪತ್ತಿ ಹೆಚ್ಚು ಜಾಸ್ತಿ ಮಾಡ್ಕೊಳತ್ತೆ ನೀರಲ್ಲಿ. ಹಾಗಾಗಿ ಇದ್ರ ಪಾಪ್ಯುಲೇಷನ್ ಅಬ್ವಿಯಸ್ಲಿ ಜಾಸ್ತಿನೇ ಇರುತ್ತೆ ಫೈಟೋಪ್ಲಾಂಕ್ಟನ್ಗಳದ್ದು. ಇಲ್ಲಿ ಏನಾಗುತ್ತೆ, ಒಂದು ಜೀವರಾಶಿಗಳದ್ದು ಒಂದು ಸಣ್ಣ ನೆಲೆಯನ್ನು ಹೊಂದಿರುತ್ತೆ. ಒಂದು ಬಯೋಮಾಸ್ ಸಣ್ಣ ನೆಲೆ ಇರುತ್ತೆ. ಈಗ ಗ್ರಾಹಕ ಜೀವರಾಶಿ ಯಾವುದೇ ಕ್ಷಣದಲ್ಲಿ ನಿರ್ಮಾಪಕ ಜೀವರಾಶಿಯನ್ನು ಮೀರಿಸ್ಬೋದು. ಇಲ್ಲೇನಾಗುತ್ತೆ, ಈ ಒಂದು ಫೈಟೋಪ್ಲಾಂಕ್ಟನ್ನ ಈ ಒಂದು ಗ್ರಾಹಕರು ಇರ್ತಾರಲ್ಲ, ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಾವು ಮೀರಿಸ್ಬೋದು. ನೋಡಿ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ತಿನ್ನೋಂಥ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಎನರ್ಜಿ ಕನ್ಸ್ಯೂಮ್ ಮಾಡೋದು. ಯಾಕಂದ್ರೆ ಜಾಸ್ತಿ ಆಹಾರ ಬೇಕಾಗಿರುತ್ತೆ. ಬೇಕಾದ್ರೆ ಮೀರಿಸ್ಬೋದು. ಮತ್ತು ಪಿರಮಿಡ್ನ ತಲೆ ಕೆಳಗಾದ ಆಕಾರವನ್ನು ನಿರ್ವಹಿಸುತ್ತೆ. ಇದು ಥರ ತಲೆ ಕೆಳಗಾಗಿದೆ, ಉಲ್ಟಂಪಲ್ಟ. ಈ ಒಂದು ಪ್ರೊಡ್ಯೂಸರ್ಸ್ ಇದೆಯಲ್ಲ, ಈ ಫೈಟೋಪ್ಲಾಂಕ್ಟನ್ಗಳು, ಇವನ್ನ ತಿಂದು ಬದುಕ್ತಕ್ಕಂಥ ಹೆರ್ಬಿವೋರ್ಗಳಿದಾವೆ, ಸಣ್ಣ ಸಣ್ಣ ಮೀನುಗಳು. ಇದು ಯಾವ ಸಂಖ್ಯೆಯಲ್ಲಿ ಬೇಕಾದ್ರೂ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡ್ಕೋಬಹುದು. ನೋಡಿದ್ದೀರಾ ನೀವು, ಒಂದು ಮೀನು ಸುಮಾರು 200 ಮೊಟ್ಟೆಗಳು ನೆಡುತ್ತೆ. 200 ಮೊಟ್ಟೆಗಳು ನೆಡುತ್ತೆ ಒಂದೊಂದು ಮೀನು. ಆ ಒಂದು ಸಣ್ಣ ಮೀನು ಮರಿಯಾಗಿ ಮತ್ತೆ ಹೊರಗೆ ಬಂದ್ಮೇಲೆ ಮತ್ತೆ ಅದು ಒಂದು 200 ಮೊಟ್ಟೆಗಳು ನೆಡ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಈ ಪಾಪ್ಯುಲೇಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಸಮಯದಲ್ಲಿ ಬೇಕಾದ್ರೆ ಇದು ಹೆಚ್ಚಾಗ್ಬೋದು. ಹಾಗಾಗಿ ಏನಾಗುತ್ತೆ, ಇದಕ್ಕೆ ಫುಡ್ ಜಾಸ್ತಿ ಬೇಕಾಗುತ್ತೆ. ಇಲ್ಲೇನಾಗುತ್ತೆ, ಕನ್ಸ್ಯೂಮ್ ಮಾಡೋಂಥ ಸಂಖ್ಯೆ ಜಾಸ್ತಿ ಆಗುತ್ತೆ ಅಕ್ವಾಟಿಕ್ ಸಿಸ್ಟಮಲ್ಲಿ. ಮತ್ತು ಈ ತಿಮಿಂಗಿಲಗಳಿದೆಯಲ್ಲ, ಇಲ್ಲೂ ಅಷ್ಟೇ ಯಾವ ಸಮಯದಲ್ಲಿ ಬೇಕಾದರೂ ಜಾಸ್ತಿ ಆಗ್ಬೋದು ಪಾಪ್ಯುಲೇಷನ್. ಮೊಟ್ಟೆಗಳು ನೆಡುತ್ತೆ, ದೊಡ್ಡ ದೊಡ್ಡ ಮೊಟ್ಟೆಗಳನ್ನ. ಇದಕ್ಕೇನಾಗುತ್ತೆ, ಎನರ್ಜಿ ತಿಂತಕ್ಕಂಥ ಆಹಾರದ ಒಂದು ಇದೆಯಲ್ಲ, ಅದು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಒಂದು 4 g/m² ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಿದೆ ಅಂದರೆ ಇದಕ್ಕೆ ಎಷ್ಟು ಬೇಕು, 8 g/m² ಕನ್ಸ್ಯೂಮ್ ಮಾಡುತ್ತೆ. ಇದು ಡಬಲ್. ಇಲ್ಲೇನಾಗುತ್ತೆ, ಒಂದು ಡಬಲ್ ಕನ್ಸ್ಯೂಮ್ ಆಗುತ್ತೆ ಅಲ್ವಾ. ಇದ್ರ ಡಬಲ್ ಇಲ್ಲ, ಇದು ಏನಾಗ್ತಿದೆ, ಇದಕ್ಕೆ ಕಂಪೇರ್ ಮಾಡೋದು ಇದ್ರ ತ್ರಿಬಲ್ ಇದೆ. ಇದರಲ್ಲಿ 1.5.
ಅಂದರೆ 12 ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ನ ಕನ್ಸ್ಯೂಮ್ ಮಾಡುತ್ತೆ. ಮೇಲೆ ಹೋದಂಗೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಆಹಾರ. ಸೊ ಬಯೋಮಾಸ್ ಕೂಡ ಯಾವ ಸಂಖ್ಯೆ ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ನಾವು ಎನರ್ಜಿ ಪಿರಮಿಡ್ ನೋಡೋಣ, ಶಕ್ತಿಯ ಪಿರಮಿಡ್. ಇದರಲ್ಲಿ ಏನಾಗುತ್ತೆ, ನಾವು ಒಂದು ಅದರ ಶಕ್ತಿಯನ್ನು ಅಳಿತೇವೆ. ಲಾಸ್ಟ್ ಬಯೋಮಾಸ್ ತೂಕ ಮಾಡಿದ್ವಿ. ಇದರಲ್ಲಿ ಆ ಒಂದು ಪ್ರೊಡ್ಯೂಸರ್ನ ಶಕ್ತಿ ಎಷ್ಟಿದೆ, ಕನ್ಸ್ಯೂಮರ್ನ ಶಕ್ತಿ ಎಷ್ಟಿದೆ ಅಂತೇಳಿ ನೋಡೋಣ. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡೋಣ. ಇದರಲ್ಲಿ ಏನಾಗುತ್ತೆ, ಒಂದು ಕ್ರಿಯಾತ್ಮಕ ಪಾತ್ರಗಳನ್ನು ಹೋಲಿಸಲು ಇದು ಸೂಕ್ತ ಆಗಿದೆ. ಒಂದಕ್ಕೊಂದು ಎಷ್ಟು ಇದಕ್ಕೆ ರಚನಾತ್ಮಕವಾಗಿದೆ, ಕ್ರಿಯಾತ್ಮಕವಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ಇಲ್ಲಿ ಒಂದು ಥರ್ಮೋಡೈನಾಮಿಕ್ಸ್ ಲಾಸ್ ಬರುತ್ತಲ್ಲ, ಅದನ್ನ ಪ್ರತಿಬಿಂಬಿಸುತ್ತೆ. ಇದು ಥರ್ಮೋಡೈನಾಮಿಕ್ಸ್ ಲಾಗಳು ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಹೇಳ್ಬಿಟ್ಟು. ಈ ಒಂದು ಕೆಮಿಸ್ಟ್ರಿಲಿ, ಫಿಸಿಕಲ್ ಕೆಮಿಸ್ಟ್ರಿಲಿ ಇದನ್ನು ಸ್ಟಡಿ ಮಾಡ್ತೀವಿ. ಥರ್ಮೋಡೈನಾಮಿಕ್ಸ್ ಲಾಗಳು ಏನು ಹೇಳುತ್ತೆ, ಎನರ್ಜಿ ಕೆ ಈಸ್ ಈಕ್ವಲ್ ಟು 2-3 ಫಾರ್ಮುಲಾಗಳು ಬರುತ್ತೆ. ನಿಮ್ಗೆ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ಬೇಡ. ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ, ಅಂದರೆ ಜೊತೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಇದು ಸಂಬಂಧಪಟ್ಟಂತೆ ಈ ಒಂದು ಥರ್ಮೋಡೈನಾಮಿಕ್ಸ್ ಲಾಗಳನ್ನ ಇದು ಪ್ರತಿಬಿಂಬಿಸುತ್ತೆ. ಈ ಒಂದು ಪ್ರತಿ ಟ್ರೋಪಿಕ್ ಮಟ್ಟದಲ್ಲಿ ಏನಾಗುತ್ತೆ, ಒಂದು ಸೋಲಾರ್ ಎನರ್ಜಿ ಇರುತ್ತಲ್ಲ, ಈ ಒಂದು ಸೌರಶಕ್ತಿನ ಏನು ಮಾಡುತ್ತೆ, ಇದು ಕೆಮಿಕಲ್ ಎನರ್ಜಿ, ರಾಸಾಯನಿಕ ಶಕ್ತಿ ಮತ್ತು ಒಂದು ಹೀಟ್ ಎನರ್ಜಿಯಾಗಿ ಶಾಖವಾಗಿ ಪರಿವರ್ತಿಸುತ್ತೆ. ಯಾವುದು ಸಸ್ಯಗಳಿಂದ ಇದು ಒಂದು ಕೆಮಿಕಲ್ ಆಗುತ್ತೆ, ಮತ್ತು ಕೆಮಿಕಲ್ ಎನರ್ಜಿ ಆಗುತ್ತೆ, ಮತ್ತು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಪ್ರತಿಯೊಂದು ವರ್ಗಾವಣೆಯಲ್ಲಿ ಏನಾಗುತ್ತೆ ಅಂದರೆ ಶಕ್ತಿ ನಷ್ಟವನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ತೀವಿ ಎಷ್ಟು ನಷ್ಟ ಆಗುತ್ತೆ ಶಕ್ತಿ ಅಂತ ಹೇಳ್ಬಿಟ್ಟು. ಮೇಲೆ ಹೋದಂಗೆ ಆಗಲೇ ಹೇಳ್ದಂಗೆ 10% ಅಷ್ಟೇ ಯುಟಿಲೈಸ್ ಆಗುತ್ತೆ. ಅದರಲ್ಲಿ ಬಯೋಮಾಸ್ ಕೂಡ 10% ಇರುತ್ತೆ, ಅಂದರೆ ಅದು ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಅದಕ್ಕೆ ಬೇಕಾದಂತಹ ಒಂದು ಫುಡ್ ಇರುತ್ತಲ್ಲ, ಅದು ಏನಾಗುತ್ತೆ, ಅದ್ರ 10% ಅಷ್ಟೇ ಯುಟಿಲೈಸ್ ಆಗುತ್ತೆ, 90% ವೇಸ್ಟ್ ಆಗುತ್ತೆ ಅದರ ಎನರ್ಜಿ. ಆದ್ದರಿಂದ ಯಾವಾಗಲೂ ಮೇಲ್ಮುಖವಾಗೇ ಇರುತ್ತೆ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಾಗುತ್ತೆ, ತಲೆ ಕೆಳಗಾಗಿರ್ತಕ್ಕಂಥದ್ದು ನಾವು ನೋಡೋಕೆ ಸಾಧ್ಯನೇ ಇಲ್ಲ ರೀ. ಇಲ್ಲಿ ಯಾವಾಗಲೂ ಶಕ್ತಿಯ ಪಿರಮಿಡ್ ಇದ್ದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್. ಬಿಕಾಸ್ ಕೇಳ್ತಾನೆ ಎಷ್ಟೋ ಎಕ್ಸಾಮ್ಗಳಲ್ಲಿ, ಎನರ್ಜಿ ಪಿರಮಿಡ್ ಇಸ್ ಆಲ್ವೇಸ್ ಅಪ್ರೈಟ್. ಎಸ್, ದಿಸ್ ಇಸ್ ಆಲ್ವೇಸ್ ಅಪ್ರೈಟ್. ಯಾವಾಗಲೂ ಶಕ್ತಿ ಮೇಲ್ಮುಖವಾಗಿ ಮಾತ್ರ ಅರಿಯುತ್ತೆ, ಕೆಳಮುಖವಾಗಿ ಅರಿಯೋದಿಲ್ಲ. ಈ ಕೆಳಭಾಗದಲ್ಲಿ ದೊಡ್ಡ ಶಕ್ತಿ ನೆಲೆಯನ್ನು ಹೊಂದಿರುತ್ತೆ. ದಿಸ್ ಈಸ್ ದ ವೆರಿ ಪವರ್ಫುಲ್ ಸೋರ್ಸ್ ಆಫ್ ಕನ್ಸ್ಯೂಮರ್ಸ್. ಅವ್ರಿಗೆ ಬೇಕಾದಂಥ ಕನ್ಸ್ಯೂಮರ್ಗೆ ಬೇಕಾದಂಥ ಒಂದು ದೊಡ್ಡ ಸೋರ್ಸ್ ಎಲ್ಲಿರುತ್ತೆ, ಪ್ರೊಡ್ಯೂಸರ್ ಗುಂಪಲ್ಲಿರುತ್ತೆ. ಇಲ್ಲಿ ಒಂದು ಉದಾಹರಣೆ ಮೂಲಕ ನೋಡೋದಾದರೆ ಹೇಳ್ಬೋದು. ನೋಡೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಹೆಂಗಿರುತ್ತೆ ನೋಡಿ. ಇಲ್ಲಿ ಒಂದು ಪಿರಮಿಡಲ್ಲಿ ಎನರ್ಜಿ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಸಸ್ಯ ತೊಗೊಂಡ್ರೆ ಅದು ಒಂದು ಫಾರೆಸ್ಟಲ್ಲಿ ಒಂದಿರ್ತಕ್ಕಂಥ ಒಂದು ಲೀವ್ಸ್ ತೊಗೊಳೋಣ. ಈ ಒಂದು ಲೀವಲ್ಲಿ ಏನಾಗುತ್ತೆ, ಅನೇಕ ರೀತಿಯ ಒಂದು ಇನ್ಸೆಕ್ಟ್ಸ್ಗಳು ಲಾರ್ವವನ್ನು ಇಟ್ಟಿರ್ತವೆ, ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಅದೇನಕ್ಕೆ, ಇದು ಈ ಒಂದು ಎಲೆನ ತಿಂದು ಅಲ್ಲಿ ಅವು ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ ಅಲ್ವಾ. ಇವು 100% ಒಂದು ಎನರ್ಜಿನ ಕೊಟ್ಟರೆ, ಉತ್ಪಾದನೆ ಮಾಡಿದ್ರೆ, ಅದರಲ್ಲಿ ಇರ್ತಕ್ಕಂಥ ಒಂದು 10% ಏನಾಗುತ್ತೆ, ಪ್ರೈಮರಿ ಕನ್ಸ್ಯೂಮರ್ ಇಲ್ಲ ಇನ್ಸೆಕ್ಟ್ಸ್ಗಳು ತಿಂದ್ಬಿಟ್ಟು ತಮ್ಮ ಮೊಟ್ಟೆನ ಇಟ್ಟು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊತವೆ. ಆ ಒಂದು ಇಟ್ಟಂಥ ಒಂದು ಇನ್ಸೆಕ್ಟ್ನ ಲಾರ್ವವನ್ನು ಏನು ಮಾಡುತ್ತೆ, ಈ ಒಂದು ಬೊನಾಬೊ ಅಂತೇಳಿ ನೋಡ್ತಾ ಇದ್ದೀವಲ್ಲ, ಈ ಒಂದು ಮಂಕಿ ಈ ಟೈಪ್ ಇದೆಯಲ್ಲ, ಈ ಒಂದು ಮಂಕಿ ಏನು ಮಾಡ್ತೀವಿ, ಹುಳುಗಳನ್ನು ತಿನ್ನುತ್ತೆ. ಇದನ್ನು ಸೆಕೆಂಡರಿ ಕನ್ಸ್ಯೂಮರ್ ಅಂತೇಳಿ ಕರಿತೀವಿ. ಇದ್ರದ್ದು ಏನಾಗುತ್ತೆ, ಎನರ್ಜಿ ಏನಾಗುತ್ತೆ, ಇದು 1% ತಿನ್ನುತ್ತೆ ಹುಳುವನ್ನ ಅಷ್ಟೇ, ಇನ್ನು 90% ವೇಸ್ಟ್ ಆಗುತ್ತೆ. ಅದೇ ರೀತಿ ಈ ಒಂದು ಮಂಕಿ ಏನು ಮಾಡುತ್ತೆ, ಕ್ರೊಕೊಡೈಲ್ಸ್ಗಳು ತಿಂತವೆ. ಈ ಕ್ರೊಕೊಡೈಲ್ ಇದರಿಂದ ಯೂಸ್ ತಿಂತಕ್ಕಂಥದ್ದು 0.1% ಅಷ್ಟೇ ಎನರ್ಜಿ ಹೋಗ್ತಕ್ಕಂಥ. ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟು ಎನರ್ಜಿ ವೇಸ್ಟ್ ಆಯ್ತಲ್ವಾ. ಇದು ಟೆರಿಷರಿ ಕನ್ಸ್ಯೂಮರ್, ಟಾಪ್ ಕಾರ್ನಿವರ್ಸ್ ಇದೆ ನೋಡಿ. ಇಲ್ಲಿ 10% ಲಾಸ್ ಆಫ್ ಒರಿಜಿನಲ್ ಎನರ್ಜಿ, 10% ಲಾಸ್ ಆಫ್ ಒರಿಜಿನಲ್ ಎನರ್ಜಿ ಇಲ್ಲಿದೆ ನೋಡಿ. ಆ್ಯಸ್ ಇಟ್ ಕ್ಲಿಮ್ಸ್ ಹೈಯರ್ ಅಪ್ ದಿ ಪಿರಮಿಡ್, 10% ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಏನಾಗುತ್ತೆ, 10% ಅಷ್ಟೇ ಕನ್ಸ್ಯೂಮ್ ಆಗುತ್ತೆ, 90% ವೇಸ್ಟ್ ಆಗುತ್ತೆ. ಓಕೆನಾ. ಇದನ್ನು ನಾವು ಡೆಟ್ರಿವರ್ಸ್, ಡಿಕಾಂಪೋಸರ್ಸ್, ಅಕ್ವೈರ್ ಎನರ್ಜಿ ಫ್ರಮ್ ಆಲ್ ಸೋರ್ಸಸ್ ಅಂತೇಳಿ ಕರಿತೀವಿ. ಇದು ಪಿರಮಿಡ್ ಎನರ್ಜಿಲಿ ಏನಾಗುತ್ತೆ ಅಂದರೆ, ನಾವು ನೆನ್ಪಿಡ್ಕೊಬೇಕಾಗಿರೋದು ಮೇಯ್ನು, ಇದು ಯಾವಾಗಲೂ ಕೂಡ ಮೇಲ್ಮುಖವಾಗಿರುತ್ತೆ, ಅಪ್ರೈಟ್ ಇರುತ್ತೆ. ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಥರ್ಮೋಡೈನಾಮಿಕ್ಸ್ ನಿಯಮಗಳನ್ನ ಪ್ರತಿಬಿಂಬಿಸುತ್ತೆ ಇದು. ಯಾಕೆಂದರೆ ನಾವು ಎನರ್ಜಿ ಯೂಸ್ ಮಾಡ್ತಿದ್ದೀವಿ ರೀ. ಇಲ್ಲಿ ಎನರ್ಜಿ ಇದೆ, ಈಸ್ ಈಕ್ವಲ್ ಟು mc². ಐನ್ಸ್ಟೀನ್ ಕೊಟ್ಟಿದ್ದು ಫಾರ್ಮುಲಾ ಏನಾಗುತ್ತೆ, ಈಸ್ ಈಕ್ವಲ್ ಟು mc². ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಇಂಟು
ಲೈಟ್ ಸ್ಕ್ವೇರ್ ಅಂತೇಳಿ ಕರೀತಾರೆ. ಈ ಎನರ್ಜಿ ಇದೆಯಲ್ಲ, ಈ ಎನರ್ಜಿಗೆ ಸಂಬಂಧಪಟ್ಟಂಗೆ ಥರ್ಮೋಡೈನಮಿಕ್ಸ್ನ ಪ್ರತಿಬಿಂಬಿಸುತ್ತೆ. ಇದೇನು ಮಾಡುತ್ತೆ, ಒಂದು ಸೋಲಾರ್ ಎನರ್ಜಿನ ಏನು ಮಾಡುತ್ತೆ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಮತ್ತು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಸಸ್ಯಗಳೇನು ಕೆಲಸ ಮಾಡುತ್ತವೆ, ಸೋಲಾರ್ ಎನರ್ಜಿನ ತಗೊಳುತ್ತೆ, ಅದು ಆಹಾರವನ್ನು ತಯಾರಿಸುತ್ತೆ, ಅದು ಕೆಮಿಕಲ್ ಎನರ್ಜಿ ಆಯಿತು. ಅದೇ ರೀತಿ ಶಾಖವನ್ನು ಉತ್ಪಾದನೆ ಮಾಡುತ್ತೆ ಅನೇಕ ಒಂದು ಅಕ್ವಾಟಿಕ್ ಸಿಸ್ಟಮ್ಗಳಲ್ಲಿ, ಅನೇಕ ಒಂದು ಸಸ್ಯಗಳು. ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ಇದು ಒಂದು ನಷ್ಟವನ್ನು ಚಿತ್ರಿಸುತ್ತೆ. ಹೌದು, ಡೆಫಿನೆಟ್ಲಿ ಮೇಲೆ ಹೋದಂಗೆ ಏನಾಗುತ್ತೆ, ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. 90% ಲಾಸ್ ಆಗುತ್ತೆ, 10% ಕನ್ಸ್ಯೂಮ್ ಮಾಡ್ಕೊತಾರೆ. ಅದರಿಂದ ಯಾವಾಗಲೂ ಅಪ್ ರೇಟಲ್ಲೇ ಇರುತ್ತೆ. ಇದು ಒಂದು ಕೆಳಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರುತ್ತೆ. ಇದಲ್ವಾ? ಇನ್ನೂ ಒಂದು ಎಕ್ಸಾಂಪಲ್ ಕೊಡೋಣ. ಒಂದು ಪ್ರಾಣಿನ ಊಹಿಸ್ಕೊಳ್ಳಿ. ಎಕ್ಸಾಂಪಲ್ ಒಂದು ಜಿಂಕೆ ಎಷ್ಟು ಚೆನ್ನಾಗಿರುತ್ತೆ ರೀ ಅಲ್ವಾ? ಇದು ಏನು ಮಾಡುತ್ತೆ, ಒಂದು 100 ಕ್ಯಾಲೋರಿ ಆಹಾರವನ್ನು ಹೊಂದಿರತಕ್ಕಂಥ ಒಂದು ಸಸ್ಯವನ್ನು ತಿನ್ನುತ್ತೆ. ಒಂದು 100 ಕ್ಯಾಲೋರಿ ಇದೆ ಅಂತ ಅನ್ಕೊಳ್ಳಿ. ಕ್ಯಾಲರಿ ಗೊತ್ತಿರುತ್ತಲ್ಲ ನಿಮಗೆಲ್ಲ, ಎಷ್ಟೆಷ್ಟು ಕ್ಯಾಲರೀಸ್ ಇರುತ್ತೆ ಯಾವ ಫುಡ್ಡಲ್ಲಿ ಅಂತೇಳಿ ತಿಳ್ಕೊಂಡಿದ್ರಿ, ಹೆಲ್ಪ್ ಆಗುತ್ತೆ. ಈ ಒಂದು ಜಿಂಕೆ ಏನು ಮಾಡುತ್ತೆ, ಸಸ್ಯದಿಂದ ಒಂದು 100 ಕ್ಯಾಲೋರಿ ಒಂದು ಆಹಾರವನ್ನು ತಿಂದರೆ, ಈ ಜಿಂಕೆ ಅದರಲ್ಲಿ ಕೆಲವನ್ನು ಅದನ್ನು ಮಾತ್ರ ಅದನ್ನೇನು ಮಾಡುತ್ತೆ, ಅರಗಿಸ್ಕೊಳ್ಳುತ್ತೆ, ಚಯಾಪಚಯ ಕ್ರಿಯೆ ಬೆಳೆಸುತ್ತೆ. ಇನ್ನು ಕೇವಲ 10 ಕ್ಯಾಲೋರಿಗಳ ಶಕ್ತಿಯಾಗಿ ಸಂಗ್ರಹಿಸ್ಕೊಳ್ಳುತ್ತೆ ಅಲ್ವಾ, ಅದು ತನ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ನಾವು ಅಷ್ಟೇ, ಒಂದು 100 ಗ್ರಾಮ್ ಆಹಾರನ ತಿಂದರೆ ಏನು ಮಾಡ್ತೀವಿ, ಅದರಲ್ಲಿ ಒಂದು 10% ಸ್ಟೋರ್ ಮಾಡ್ಕೊತೀವಿ. ನೆಕ್ಸ್ಟು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನಾವೇನಾದರೂ ಊಟಕ್ಕೆ ಸಿಗಲಿಲ್ಲ ಅಂದರೆ ನಮಗೆ ಈಗ ಸ್ಟೋರ್ ಆಗಿರ್ತಕ್ಕಂಥ ಒಂದು ಎನರ್ಜಿ ನಮಗೆ ಅದು ರಿಪ್ರೊಡ್ಯೂಸ್ ಆಗುತ್ತೆ. ಗ್ಲೂಕೋಸ್ ಏನಾಗುತ್ತೆ, ವಾಪಸ್ ನಮ್ಮ ಬಾಡಿಲಿ ನಮಗೆ ಶಕ್ತಿನ ಕೊಡುತ್ತೆ ಕೆಲಸ ಮಾಡೋದಕ್ಕೆ. 90% ಏನಾಗುತ್ತೆ, ವೇಸ್ಟ್ ಆಗಿ ಹೋಗುತ್ತೆ ಅಲ್ವಾ? ಹಾಗಾಗಿ ಜಿಂಕೆಗಳನ್ನು ತಿನ್ನುವ ಸಿಂಹ ಇನ್ನೂ ಕಡಿಮೆ ಪ್ರಮಾಣದ ಶಕ್ತಿಯನ್ನು ಪಡೆಯುತ್ತೆ, ಇನ್ನೂ ಕಮ್ಮಿ ಶಕ್ತಿ ಸಿಗುತ್ತೆ ಅದರದ್ದು ಜಿಂಕೆಯಿಂದ. ಹಾಗಾಗಿ ಬಳಸುವ ಶಕ್ತಿಯ ಸೂರ್ಯ ಬೆಳಕಿನಿಂದ ಉತ್ಪಾದಕರಿಂದ ಸಸ್ಯಾಹಾರಿಗಳು. ಈ ಸಸ್ಯಾಹಾರಿ ಏನು ಮಾಡುತ್ತೆ, ಸೂರ್ಯನ ಬೆಳಕಿನಿಂದ ತರಿಸುತ್ತೆ ಮತ್ತು ಮಾಂಸಾಹಾರಿಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೋಸ್ಕರ ಏನಾಗುತ್ತೆ, ಶಕ್ತಿ ಪಿರಮಿಡ್ ಯಾವಾಗಲೂ ಕೂಡ ನೇರವಾಗಿ ಇರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಕನ್ಫ್ಯೂಸ್ ಆಗುತ್ತೆ ಈ ಒಂದು ನಂಬರ್ ಪಿರಮಿಡ್ ಮತ್ತು ಇನ್ನೊಂದಿದೆಯಲ್ಲ ಬಯೋಮಾಸ್ ಪಿರಮಿಡ್ ಇದೆಯಲ್ಲ, ಆ ಎರಡರಲ್ಲಿ ಅಪ್ರೈಟ್ ಮತ್ತು ಇನ್ವರ್ಟೆಡ್ ಇರುತ್ತೆ. ಅಪ್ರೈಟ್ ಇರ್ತಕ್ಕಂಥದ್ದು ಯಾವಾಗಲೂ ಪಾಪ್ಯುಲೇಷನ್ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ವರ್ಟೆಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದರಲ್ಲಿ ನಂಬರ್ ಪಾಪ್ಯುಲೇಷನ್ನ ಕೌಂಟ್ ಮಾಡ್ತೀವಿ, ಎರಡನೇದರಲ್ಲಿ ಬಯೋಮಾಸ್ನ ಕೌಂಟ್ ಮಾಡ್ತೀವಿ, ಅದ್ರ ವೆಯ್ಟ್ ಮಾಡ್ತೀವಿ. ಮೂರನೇದರಲ್ಲಿ ಅದ್ರ ಕ್ಯಾಲೋರಿ ಮೇಲೆ, ಅಂದರೆ ಅದ್ರ ಎನರ್ಜಿ ಮೇಲೆ ನಾವು ಎಷ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಒಂದು ಪರಿಸರ ವ್ಯವಸ್ಥೆ ಪಿರಮಿಡ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇದ್ರ ಕಲ್ಪನೆಯಿಂದ ನಾವೇನು ಮಾಡ್ಬೋದು, ಒಂದು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಬಹುದು. ಇವತ್ತಿಗೆ ಇಷ್ಟು ಸಾಕು. ಇವತ್ತು ನಾವೇನೇನು ಕಲ್ತ್ವಿ ಅಂದರೆ, ಒಂದು ಫುಡ್ ವೆಬ್ನ ಕಲ್ತಿದ್ದೀವಿ, ಹಾಗೆ ಪರಿಸರದ ಪಿರಮಿಡ್ಗಳಲ್ಲಿ ಬರ್ತಕ್ಕಂಥ 3 ಪಿರಮಿಡ್ಗಳು, ಒಂದು ಸಂಖ್ಯೆಯ ಪಿರಮಿಡ್, 2 ಜೀವರಾಶಿಯ ಪಿರಮಿಡ್, 3ನೇದು ಪರಿಸರದ ಪಿರಮಿಡ್. ಪರಿಸರದ ಪಿರಮಿಡಲ್ಲಿ 3ನೇದು ಎನರ್ಜಿ ಪಿರಮಿಡ್, ಶಕ್ತಿಯ ಪಿರಮಿಡನ್ನು ಕಲ್ತಿದ್ದೇವೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ಅನೇಕ ರೀತಿಯ ಟಾಪಿಕ್ಗಳು ಈ ಒಂದು ಭಾಗ 3ರಲ್ಲಿ ನಾವು ಈ ಪರಿಸರ ವ್ಯವಸ್ಥೆಯ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಧನ್ಯವಾದಗಳು.